ನನ್ನ ಮುಂದೆ ಸಾಯಿ ವೆಂಕಟೇಶ್ವರದ್ದು ಕೇಸ್ ಪ್ರಾರಂಭ ಆಯಿತು. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ? ಕೋರ್ಟ್ನಲ್ಲಿ ಏನು ಹೇಳಿದ್ರು ಇಲ್ಲಿ? ಬೈ ಆರ್ಡರ್ ಡೇಟೆಡ್ 3/2/2014 the Honorable Supreme Court has directed listing of the matter along with SLP criminal number so and so SM Krishna versus the state of Karnataka. ಆಮೇಲೆ 5ನೇ ಆರ್ಡ್ರು ಬೈ ಆರ್ಡರ್ ಡೇಟೆಡ್ 29/3/2017 the Honorable Supreme Court directed that the special investigation team to make a thorough investigation with regarding to the allegations which has been made in the complaint against the petitioners. 3 ಜನದ್ದು 3 ಮುಖ್ಯಮಂತ್ರಿಗಳ ಮೇಲೆ. ಆಮೇಲೆ ಹೇಳಿದ್ರು it is further directed that SIT shall file a report before the court in respect of the investigation so to be carried out within a period of 3 months from the date of order. SITಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ 2017 2024 ಆಯಿತಾ? It was made clear that no other court shall pass any other orders with regard to these matters till the matters are finally decided by the Honorable Supreme Court. ನಿಮ್ಮನ್ನು ಹಿಡ್ಕೊಂಡಿರೋರು ಯಾರು? ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಡಿ ಅಂತ. ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗವರ್ನರಿಗೆ ಕಳಿಸೋ ಈ ಡ್ರಾಮಾ ಯಾಕೆ? ಎದುರಿಸಕ್ಕ ನನ್ನ ಎದುರಿಸ್ಲಿಕ್ಕ ನಾನು ಬಾಯಿ ಮುಚ್ಚಿಸ್ಲಿಕ್ಕ ಇದು ಮಾಡ್ಕೊಂಡಿರೋದು ನೀವು. ಅದಕ್ಕೆ ನೆನ್ನೆ ಎಲ್ಲ ಕುಮಾರಸ್ವಾಮಿ ಮೇಲೆ ಗವರ್ನರಿಗೆ ನಾವು ಕಳಿಸಿದ್ದು ಅಲ್ಲ 8 ತಿಂಗಳು ಆಯಿತು 6 ತಿಂಗಳಾಯಿತು, ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ, ನಂದು 24 ಗಂಟೆ ಒಳಗೆ ಕೊಟ್ಬಿಟ್ರು, ನೋಟಿಸ್ ಕೊಟ್ಬಿಟ್ರು. ಯಾಕೆ ಈ ಡ್ರಾಮಾಗಳು? ಹೆದರಿಸಿ ನೀವು ತಪ್ಪು ಮಾಡದೇ ಇದ್ದರೆ, ನಿಮ್ಮೆಲ್ಲ ನೈತಿಕತೆ ಉಳಿಸ್ಕೊಂಡಿದ್ರೆ, ಈಗ ನಮ್ಮ ಸಂವಿಧಾನದ ಹೆಡ್ ಅವರು ಗವರ್ನರ್ ವಿರುದ್ಧ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಬಹುಶಃ ರಾಷ್ಟ್ರದಲ್ಲೇ ಇರ್ಬೋದು ಈ ರೀತಿ ಗವರ್ನರ್ ಮುಖಕ್ಕೆ ಫೋಟೋಗಳಿಗೆ ಕಪ್ಪು ಮಸಿ ಬೆಳೆದು ಟೈರ್ ಸುಟ್ಕೊಂಡು ಮಂತ್ರಿಗಳಿಂದ ಹಿಡಿದು ಎಲ್ಲರೂ ನಾಳೆಯಿಂದ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಮಾಡಬೇಕು. ಏನು ಸಾಧನೆ ಮಾಡಿದ್ದೀರಿ ಅಂತ ಗವರ್ನರ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ? ಯಾತಕ್ಕೆ ಮಾಡ್ತೀರಿ? ಕುಮಾರಸ್ವಾಮಿ ಮೇಲಿದ್ರೆ ಆ್ಯಕ್ಷನ್ ತಗೊಳ್ಳಿ. ಇದ್ಯಾವುದೋ ಇನ್ನೊಂದು ಏನು ಪಾಪ ಒದಾಡ್ತಾವ್ರೆ ಗೊತ್ತು ನನಗೆ, ಯಾವುದೋ ಗಂಗೆನಹಳ್ಳಿದೆ ಅಂತ ನನಗೆ ಸಂಬಂಧವೇ ಇಲ್ಲ. ಅದು ಇಟ್ಕೊಂಡು ಏನಾದರೂ ಮಾಡಿ ಅಂತಾರೆ. ಏನು ಮಾಡ್ತೀರಿ? ಧೈರ್ಯವಾಗಿದ್ದೀನಿ. ನೋಡ್ರಿ, ಇದು ಕೇಂದ್ರ ಸರ್ಕಾರನ ಯಾಕೆ ದೂರ್ತೀರಿ? ನೀವು ಸರಿಯಾಗಿದ್ದರೆ ಕೇಂದ್ರ ಸರ್ಕಾರ ಯಾಕೆ ದೂರ್ತೀರಿ? ಈಗ ಯಾಕೆ ಸ್ಟಾಲಿನ್ ಮೇಲೆ ನಡೀತಾ ಇಲ್ಲ? ತೆಲಂಗಾಣದಲ್ಲಿ ಯಾಕೆ ನಡೀತಾ ಇಲ್ಲ? ಇಲ್ಲಿ ಯಾಕೆ ಪ್ರಾರಂಭ ಆಯಿತು? ನಾನು ಅವತ್ತೇ ಹೇಳಿದ್ದೀನಿ, ನಿಮ್ಮಲ್ಲೇ ಕೆಲವರು ಈ ವಿಷಯಗಳನ್ನು ಹೊರಗೆ ತಂದ್ಕೊಂಡು ಕೂತವ್ರೆ ಇಳಿಸ್ಬೇಕು ಅಂತ ಹೇಳಿ. ನಿಮ್ಮ ಕಿತ್ತಾಟದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತರ್ತೀರಿ ಮಧ್ಯಕ್ಕೆ? ನನಗೇನು ಬೇರೆ ಕೆಲಸ ಇಲ್ವಾ? ಪ್ರಧಾನಮಂತ್ರಿಗಳ ಹತ್ರಕ್ಕೆ ಹೋಗಿ, ನಮ್ಮ ಹೋಮ್ ಮಿನಿಸ್ಟರ್ ಹತ್ರಕ್ಕೆ ಹೋಗಿ, ಅದೇನೋ ದೇವೇಗೌಡರು ಹೋಗಿ ನಮ್ಮ ಕಾಡುಗೊಲ್ಲರದು ಮತ್ತಿನ್ನು ನಮ್ಮ ಕುಂಚಿಕಟ್ಟಿಗೆ ಹೋಗ್ಲಿರೋದು ಒಂದು ರಿಸರ್ವೇಷನ್ಗೆ ಚರ್ಚೆ ಮಾಡಲಿಕ್ಕೆ ಇವ್ರ ಹತ್ರಕ್ಕೆ ಹೋದರೆ ಹೋಮ್ ಮಿನಿಸ್ಟರ್ ಹತ್ರ, ಅಯ್ಯೋ ಹೋಗಿ ಅಮಿತ್ ಶಾ ಅವ್ರ ಹತ್ರ ಇವ್ರನ್ನ ಜೈಲಿಗೆ ಹೆಂಗೆ ಕಳಿಸ್ಬೇಕು ಅಂತ ಚರ್ಚೆ ಮಾಡೋಕ್ಕೆ ಹೋಗೋರೆ. ನನ್ನ ಮಗನ ಹೆಂಗೆ ಉಳಿಸ್ಕೋಬೇಕು ಅಂತ ಹೋಗೋರೆ. ಕುಮಾರಸ್ವಾಮಿ ಉಳಿಸ್ಕೊಳ್ಳೋಕೆ ರೀ, ಕುಮಾರಸ್ವಾಮಿ ನಾನು ಉಳ್ಕೋಬೇಕು ಅನ್ನೋದಾಗಿದ್ದರೆ ನಾನು ತಪ್ಪು ಮಾಡಿನಾದರೂ ಯಾವ್ಯಾವ ಥರ ನಡೆಸ್ಕೊಂಡಿದ್ದೀರಿ ನೀವು? ಯಾವ್ಯಾವ ಥರ ನಿಮ್ಮ ರಕ್ಷಣೆ ಪಡ್ಕೊಳ್ಳಿಕ್ಕೆ ಏನೇನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ? ಇವತ್ತಿನವರೆಗೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಪ್ರತಿಷ್ಠಾಪನೆ ಆದಾಗ ಯಾವ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ, ಆ ಸಂವಿಧಾನದ ಒಳಗೆ ಬರ್ತಕ್ಕಂಥ ಯಾವುದೇ ಇನ್ಸ್ಟಿಟ್ಯೂಷನ್ಗಳನ್ನು ನಾನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ನೀವುಗಳು, ಆ ದುರುಪಯೋಗ ನಾನು ಪಡಿಸ್ಕೊಂಡಿಲ್ಲ. ಸಿದ್ದರಾಮಯ್ಯನವರೇ, ಕಳೆದ ಬಾರಿ CM ಇದ್ದಾಗ ಲೋಕಾಯುಕ್ತ ಎನ್ಕ್ವೈರಿಗಳು ಬಂದಾಗ ಲೋಕಾಯುಕ್ತ ಮುಚ್ಚಾಕಿ ACB ರಚನೆ ಮಾಡಿ ನಿಮ್ಮ ACB ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ರಕ್ಷಣೆ ಪಡ್ಕೊಂಡ್ರಿ ನೀವು? ಬೇಕಾ? ಎಷ್ಟು ಬೇಕು ಉದಾಹರಣೆ ನಿಮಗೆ? ರೀಡು ಹೆಸರಿನಲ್ಲಿ ಅರ್ಕಾವತಿ ಬಡಾವಣೆ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಪ್ಪ? ಇಲ್ಲ, ಅರ್ಕಾವತಿ ಬಡಾವಣೆ ರೀಡು ಮಾಡಿ ಆ ನಿಜವಾದ ರೈತರಿಗೆ ಭೂಮಿ ವಾಪಸ್ ಕೊಟ್ಟಿದ್ದೀರೋ? ಯಾರಿಗೆ ಕೊಟ್ಟಿದ್ದೀರಿ ಆಗಿದ್ರೆ? ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ.
ಯಾರಿಗೆ ಕೊಟ್ಟರೆ ಇವತ್ತು ರೀಡು ಹೆಸರಿನಲ್ಲಿ? ಇವತ್ತು ಗವರ್ನರ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳಿಗೆ ಮೀಟಿಂಗ್ ಕರ್ಕೊಂಡು ಗೋಗರ್ಕೊಂಡು ಅಯ್ಯೋ ಎಲ್ಲ ನನ್ನ ಪರವಾಗಿ ನಿಂತ್ಕೊಂಡು ಹೇಳಿಕೆ ಕೊಡಿ. ಏನು ನೆನ್ನೆಯಿಂದ ಕೊಟ್ಟಿದ್ದು ಹೇಳಿಕೆನ ಏನು ಎಲ್ಲ ಕಾನೂನು ತಜ್ಞರುಗಳು ಎಲ್ಲ ಏನು ಕೊಟ್ಟಿದ್ದೀವೋ ಪ್ರತಿಭಟನೆ. ಯಾರು ಇನ್ನೇನು ಮತ್ತೆ ಯಾತಿಗೆ ಬೇಕು ಇದಕ್ಕೆ ಸ್ಯಾಂಕ್ಷನ್ನು ಗವರ್ನರ್ದು? ಕೋರ್ಟಲ್ಲಿದೆ, ಸುಪ್ರೀಂ ಕೋರ್ಟ್ ಏನು ಹೇಳವ್ರೆ? ಹೇಳಿರೋದೇನು ಸುಪ್ರೀಂ ಕೋರ್ಟು? ಇಟ್ ವಾಸ್ ಫರ್ದರ್ ಡೈರೆಕ್ಟೆಡ್ ದಟ್ ದ SIT ಶಾಲ್ ಫೈಲ್ ಎ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೊ ಟು ಬಿ ಕ್ಯಾರಿಡ್ ಔಟ್ ವಿತಿನ್ ಎ ಪೀರಿಯಡ್ ಆಫ್ 3 months. 2017ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟು. ಯಾತಿಗೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿಲ್ಲ ನೀವು? ಸುಪ್ರೀಂ ಕೋರ್ಟು ನನ್ನ ಮೇಲೆ ತನಿಖೆ ನಡೆಸಿ ನನ್ನ ಮೇಲೆ ಕೋರ್ಟ್ ಮುಂದೆ ಇಡಬೇಕಾದ್ರೆ ಗವರ್ನರ್ ಪರ್ಮಿಷನ್ ತಗೊಂಬನ್ನಿ ಅಂತ ಹೇಳೋರ ಇದರಲ್ಲಿ. ಪ್ಲೀಸ್ ಹೇಳಿ ಯಾರು ತೊಂದರೆ ಅವರು ಪಾಪ ಇವರಲ್ಲ ಪನ್ನಣ್ಣ ಭಾಳ ದೊಡ್ಡ ಮೇಧಾವಿ ಪಾಪ ಸಿದ್ದರಾಮಯ್ಯವ್ರಿಗೆ ಶಿಕ್ಷಿ ಭಾಳ ದೊಡ್ಡ ಅಡ್ವೈಸ್ ಮಾಡಿ ಈಗ ನೋಡ್ತಾ ಇದ್ದೀವಲ್ಲ ಅವ್ರದ್ದೇ ತಾನೇ ಇದಕ್ಕೆಲ್ಲ. ಸರ್ ರಾಜೀನಾಮೆ ಕೊಡದೇ ಇದ್ರೆ ಸಿಎಂ ಮುಂದೆ ಬಿಜೆಪಿ ನೋಡೋಣ ಅಂತ. ಈಗ ನೋಡಿ, ನಾನು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಲ್ಲ, ನನಗೆ ಕೊಡ್ತಾರೆ ಅಂತಲೂ ನಂಬಿಕೆ ಇಲ್ಲ. ಆದರೆ ಕಾನೂನು ಅಂತಕ್ಕಂಥದ್ದಿದೆ. ಈ ದೇಶದ ಕಾನೂನಿನ ವ್ಯವಸ್ಥೆ ಒಳಗೆ ಯಾವ ಹಂತದಲ್ಲಿ ಏನು ತೀರ್ಮಾನಗಳಾಗಬೇಕು ಅಲ್ಲಿ ತೀರ್ಮಾನಗಳಾಗುತ್ತೆ. ಹಾಂ ಇಲ್ಲ, ನಮ್ಮ ಪಾದಯಾತ್ರೆಗೂ ಇವತ್ತು ಗವರ್ನರ್ ಅವರು ಏನೋ ಒಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದಕ್ಕೂ ಸಂಬಂಧ ಇಲ್ಲ. ಪಾದಯಾತ್ರೆ ರಾಜಕೀಯವಾಗಿ ಇವತ್ತು ಜನತೆಗೆ ಸಂದೇಶ ಏನು ಕೊಡಬೇಕು, ಈ ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಅದರ ಸಂದೇಶ ಕೊಡ್ಲಿಕ್ಕೆ ಪಾದಯಾತ್ರೆ. ನಾನು ಇವತ್ತು ಮುಖ್ಯಮಂತ್ರಿಗೆ ಆ ಮಂತ್ರಿಮಂಡಲಕ್ಕೆ ಹೇಳ್ತೇನೆ, 1.5 ವರ್ಷದಿಂದ ಸರ್ಕಾರ ಹಾಳು ಮಾಡ್ಕೊಂಡಿದ್ದೀರಿ, ಅಭಿವೃದ್ಧಿ ಅಂತಕ್ಕಂಥದ್ದು ಸತ್ತೋಗಿದೆ. ನಾನು ಹೇಳೋದಲ್ಲ, ನಿಮ್ಮ ಕಾಂಗ್ರೆಸ್ನ ಮುಖಂಡರುಗಳೇ ಹೇಳ್ತಾರೆ. ಇವತ್ತು ಬರೀ ಈ ವಿಷಯಗಳನ್ನು ನಿಮ್ಮ ಮಂತ್ರಿಮಂಡಲ ಇದಕ್ಕೆ ನೀವು ಗಮನ ಕೊಟ್ಕೊಂಡು ಒಬ್ಬ ವ್ಯಕ್ತಿಯನ್ನು ಇವತ್ತು ನೀವು ರಕ್ಷಣೆ ಪಡ್ಕೊಳ್ಳೋಕ್ಕೋಸ್ಕರವಾಗಿ ಉಳಿಸ್ಕೊಳ್ಳಿಕ್ಕೆ ರಾಜ್ಯವನ್ನು ಹಾಳು ಮಾಡಬೇಡಿ. ನನಗೇನು ಯಾರ ಮೇಲೆ ಅಸೂಯೆ ಇಲ್ಲ, ಯಾರೂ ಪರ್ಮನೆಂಟ್ ಅಲ್ಲ. ನಾನು ಮೊನ್ನೆನೂ ಹೇಳಿದ್ದೇನೆ, ಕೆಂಗಾಲ್ ಹನುಮಂತಯ್ಯನವರು ಕಟ್ಟಿರ್ತಕ್ಕಂಥ ವಿಧಾನಸೌಧದಲ್ಲಿ ಇಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳ ಚೇರ್ ಇದೆಯಲ್ಲ, ಈ ದೇಶದಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಸ್ವಾತಂತ್ರ್ಯದ ಒಂದು ಚುನಾವಣಾ ಸಿಸ್ಟಮ್ಗಳು ಬಂದ ನಂತರ ಆ ಚೇರು ಭದ್ರವಾಗೇ ಇದೆ. ಆದರೆ ಚೇರ್ ಮೇಲೆ ಕೂಡೋರು ಭದ್ರವಾಗಿರೋಕ್ಕಾಗಲ್ಲ, ದಾರಿ ತಪ್ಪಿದ್ರೆ. ಅದು ಇವತ್ತು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಜಾತಿ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಂಡು ಈ ಥರ ಕೀಳುಮಟ್ಟದ ರಾಜಕೀಯ ಎಷ್ಟು ದಿವಸ ನಡೆಸ್ತೀರಿ? ದೇವೇಗೌಡರ ಮೇಲೆ ಏನೇನು ಮಾಡಿಸಿದ್ರಿ? CBI ಅದು ನಿಮ್ಮ ಲೋಕಾಯುಕ್ತ ಎನ್ಕೋಯ್ರಿ, COD ಎನ್ಕೋಯ್ರಿ, ಎಲ್ಲೆಲ್ಲಿ ಕರ್ಸ್ಕೊಂಡಿದ್ರಿ ದೇವೇಗೌಡರನ್ನ? ಇವತ್ತು ಮಾಜಿ ಪ್ರಧಾನಮಂತ್ರಿನ ಯಾವುದೋ ಒಂದು ಚಾನಲ್ನಲ್ಲಿ 420 ಅಂತ ಹೇಳಿ ಈ ಪರಿಸ್ಥಿತಿಗೆ ರಾಜ್ಯದಲ್ಲಿ ಏನು ಚಾನಲ್